ಇಲ್ಲಿ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ಬೇಕಾಗಿದೆ. ಈಗ ಮೊದಲ ಅವರಿಗಾಗಿ ಶಮಾಸ್ ಹೆಮ್ಮಾಡಿಯ ಪರವಾಗಿ ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ಬ್ಯಾಕ್ವರ್ಡ್ ಬಾಟ್ ಸೀಮಾರೇಖೆಯನ್ನು ಗಮನಿಸಿದ ಬೌಂಡ್ರಿ. ಶೆಟ್ಟಿ ಎಂಪೈರ್ನ ಪರವಾಗಿ ಈಗ ಗಿಳಿಯಾರು ನಾಗ ಮೊದಲ ಬೌಂಡರಿಯನ್ನು ಈಗ ಪಂಚಜನ್ಯ ಟ್ರೋಫಿ 2ನೇ ಪಂದ್ಯಾಟದಲ್ಲಿ ದಾಖಲಿಸ್ತಾ ಇದ್ದಾನೆ. ಆರಂಭಿಕ 4 ಓವರ್ದ ಸೇರ್ಪಡೆ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ತೀರಾ ಬ್ಲಾಕರ್ ಚೆಂಡಿಗೆ ಅವಕಾಶವನ್ನು ಈಗ ಸಮಾಜ ಮಾಡಿಕೊಡ್ತಾ ಇದ್ದಾನೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 6 ಓವರ್ಗಳ ಪಂದ್ಯಾಟದಲ್ಲಿ ಈಗ ಮೊದಲ ಓವರ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಪಂಚಜನ್ಯ ಟ್ರೋಫಿಯ ದಿನದ 2ನೇ ಪಂದ್ಯಾಟ ಈ ಒಂದು ಅಂಗಣದಲ್ಲಿ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು ಈಗ ಕೇವಲ 1 ಓಟಗಳಿಗೆ ಗಿಳಿಯಾರ ನಾಗ ಈಗ 1 ಓಟವನ್ನು ದಾಖಲಿಸ್ತಾ ಇದ್ದಾನೆ. 5ಕ್ಕೆ ತಲುಪ್ತಾ ಇದೆ. ಶೆಟ್ಟಿ ಎಂಪೈರ್ನ ಮೊತ್ತ ವಿದೌಟ್ ಲಾಸಿನ ಮುಖಾಂತರವಾಗಿ. ನಾಲ್ಕರ ಬಾರಿಗ ಮತ್ತೆ ಶಮಾಸ್ ಹೆಮ್ಮಾಡಿಯ ಪರವಾಗಿ ಆರಂಭಿಕ ಅವರ ಚಾಲ್ತಿಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಟಚ್ ಬಿಟ್ಟಿಯೋಣ ಪ್ರಯತ್ನವನ್ನ ಇಲ್ಲಿ ಜಯಂತ ಬಳ್ಕೂರು ಮಾಡ್ತಾ ಇದ್ದಾನೆ. 6ಕ್ಕೆ ತಲುಪ್ತಾ ಇದೆ ವಿದೌಟ್ ಲಾಸಿನ ಮುಖಾಂತರವಾಗಿ. ಟೆನಿಸ್ ಬಾಲ್ನ ಮತ್ತೊಂದು ದಾಖಲೆಯ ಪಂದ್ಯಾಕೂಟ ಈಗ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 3 ದಿನದ ಹಗಲು ರಾತ್ರಿ ಹೋರಾಟ ಈಗ ಆರಂಭಿಕ ದಿನದ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ನಾಗನಿಗೆ ಸಂತ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಈಗ ರೇಖೆಯನ್ನು ಗಮನಿಸ್ತಾ ಇದೆ ಬೌಂಡ್ರಿ. ಹತ್ತಕ್ಕೆ ತಲುಪ್ತಾ ಇದೆ ಅಂತಿಮ ಸಕ್ಕಾಗಿ. ತೀರಾ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ಮತ್ತೆ ದೀಪಷ್ಟ ಕವಚ್ ಸೀಮಾರೇಖೆಯನ್ನು ಗಮನಿಸಿದ ಬೌಂಡ್ರಿ. ಇಲ್ಲಿ ಮೊದಲ ಓವರ್ಗಳ ಮುಕ್ತಾಯದ ಬಳಿಕ ಶೆಟ್ಟಿ ಅಂಪೈರ್ಸಿನ ಮೊತ್ತ 14ಕ್ಕೆ ವಿದೌಟ್ ಲಾಸ್ ರೂಪದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಈಗ ಗಿಳಿಯಾರು ನಾಗ 3 ಭರ್ಜರಿ ಬೌಂಡರಿಯನ್ನ ದಾಖಲಿಸ್ತಾ ಇದ್ದಾನೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ಆರಂಭಿಕ ಓವರ್ನಲ್ಲಿ ದಾಖಲಿಸುವ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಎರಡನೇ ಓವರ್ಗಾಗಿ ಈಗ ಪ್ರೀತೇಶನ ಪರಿಚಯವನ್ನು ಈಗ ಶ್ರೀರಾಮ್ ಕ್ರಿಕೆಟರ್ಸ್ ಹೆಮ್ಮಾಡಿ ಮಾಡ್ತಾ ಇದೆ. ಎರಡನೇ ಓವರ್ಗ ಮೊದಲ ಚೆಂಡಿಗಾಗಿ ಉತ್ತಮ ರೀತಿಯ ಎಸೆತಗಳು ಬರ್ತಾ ಇದೆ. ಗೂಟ್ ರಕ್ಷಣೆ ಕೈ ಕೊಡ್ತಾ ಇದೆ. 1 ಓವರ್ದ ಸೇರ್ಪಡೆ ಇಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸೆಸ್ ಅನ್ನ ಈಗ ಗೂಟ್ ರಕ್ಷಕ ಪಡ್ಕೊಳ್ತಾ ಇಲ್ಲ. 1 ಓವರ್ದ ಸೇರ್ಪಡೆ ಆಗ್ತಾ ಇದೆ. ಶೆಟ್ಟಿ ಅಂಪೈರ್ನ ಮೊತ್ತ 15ಕ್ಕೆ ತಲುಪ್ತಾ ಇದೆ ವಿದೌಟ್ ಲಾಸಿನ ಮುಖಾಂತರವಾಗಿ. ಗಿಳಿಯಾರು ನಾಗನಿಗೆ ಸಂತ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ಮತ್ತೆ ನಾಗನ 4ನೇ ಬೌಂಡರಿ ಕೂಡ ಸೇರ್ಪಡೆ ಆಗ್ತಾ ಇದೆ. ಟೆನಿಸ್ ಬಾಲ್ನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಕೂಡ ಈಗ ಮತ್ತೆ 4 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಈಗ ಮತ್ತೊಂದು ಬೌಂಡರಿ
23 ಆರಂಭಿಕ ಹಂತದಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿ ಅಡಿಪಾಯವನ್ನು ಶೆಟ್ಟಿ ಅಂಪಾರ್ಸಿನ ಪರವಾಗಿ ನಾಗನ ಆರ್ಭಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಕ್ರಿಕೆಟಿಗ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಈಗ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾನೆ. ಕಿರಣ್ ಚೆಂಡನ್ನು ಅಡ್ಡಾಯಿಸುವ ಪ್ರಯತ್ನದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಐದನೇ ಬಾರಿ ಈಗ ಮತ್ತೆ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಈಗ ಬ್ಯಾಕ್ವರ್ಡ್ ಪಾರ್ಟ್ ಮೇಲ್ಭಾಗದಲ್ಲಿ ಗಿರಿ ಹೆಮ್ಮಾಡಿಯ ಪರವಾಗಿ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾನೆ. ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ರಾಜ್ಯ ಮಟ್ಟದಲ್ಲಿ ಮತ್ತೊಂದು ದಾಖಲೆಯ ಪಂದ್ಯಾಕೂಟ ಈಗ ಪಾಂಚಜನ್ಯ ಟ್ರೋಫಿ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ನಾಗನಿಗೆ ಸಂತ ಚೆಂಡು ಈಗ ಫುಲ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಒಂದು ಹೊಡೆದ ಸೇರ್ಪಡೆ ಡೀಪ್ ಕವರ್ಸ ಮೇಲ್ಭಾಗದಲ್ಲಿ ಈಗ ಅಂತಿಮ ಚೆಂಡಿನಲ್ಲಿ ಗಿಳಿಯಾರು ನಾಗ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾನೆ. ಒಂದು ಹೊಡೆದ ಸೇರ್ಪಡೆ ಮುಖಾಂತರವಾಗಿ 2 ಓವರ್ಗಳ ಮುಕ್ತಾಯದ ಬಳಿಕ 26 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎಂಡ್ ಆಫ್ ದಿ ಓವರ್ ನಂಬರ್ 2 ಸ್ಕೋರ್ ಮೂವ್ಸ್ ಆನ್ 26 ವಿದೌಟ್ ಲಾಸ್. ದಿನದ 3ನೇ ಪಂದ್ಯಾಟಕ್ಕೆ ಇಲ್ಲಿ ಟಾಸ್ಗೆ ಬನ್ನಿ ಅನ್ನೋ ಸೂಚನೆ ರವಾನಿಸ್ತಾ ಇದ್ದಾವೆ. ಫ್ರೆಂಡ್ಸ್ ಹೊನ್ನಾಳ ರಿಯಲ್ ಫೈಟರ್ಸ್ ಅಜಯ್ ಕುಂಚಿಗುಡಿಯ ತಂಡವನ್ನು ಎದುರಿಸಬೇಕಾಗ್ತದೆ. ಅಲ್ಲಿ 2 ತಂಡದ ಆಟಗಾರರು ಬರಬೇಕು. ಟಾಸ್ಗೆ ಮುಂಚಿತವಾಗಿ ಒಂದು ಫೋಟೋ ಸೆಷನ್ ವೇದಿಕೆ ಮುಂಭಾಗದಲ್ಲಿ ಸಾಗ್ತದೆ. ಎಲ್ಲ ಆಟಗಾರರು ಶೀಘ್ರಗತಿಯಲ್ಲಿ ಬನ್ನಿ ಅನ್ನೋ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ. ಮೂರನೇ ಓವರ್ಗಾಗಿ ಶ್ರೀರಾಮ ಹೆಮ್ಮಾಡಿಯ ಪರವಾಗಿ ಯತೀಶ್ ಅವರನ್ನು ಪರಿಚಯಿಸುವ ಪ್ರಯತ್ನವನ್ನು ಶ್ರೀರಾಮ ಮಾಡ್ತಾ ಇದೆ. 6 ಓವರ್ಗಳ ಪಂದ್ಯಾಟದಲ್ಲಿ 1 ಓವರ್ ಪವರ್ ಪ್ಲೇ ಇರ್ತದೆ, ಬೌಲಿಂಗ್ ಪವರ್ ಪ್ಲೇ ಜೊತೆಗಾಗಿ 1 ಓವರ್ ಬ್ಯಾಟಿಂಗ್ ಪವರ್ ಪ್ಲೇ ಇರ್ತದೆ. ನಾಗನಿಗೆ ಸಂತ ಚೆಂಡು ಈಗ ಕವರ್ಸ್ ಮೇಲ್ಭಾಗದಲ್ಲಿ ಓಟವನ್ನು ನಡೆಸುವ ಪ್ರಯತ್ನದಲ್ಲಿ ಈಗ ಮತ್ತೆ ಒಂದು ಹೊಡೆದ ಸೇರ್ಪಡೆ. 27ಕ್ಕೆ ತಲುಪ್ತಾ ಇದೆ. ಒಂದು ವ್ಯವಸ್ಥಿತ ಪಂದ್ಯಾಟ ಇಲ್ಲಿ ಪಾಂಚಜನ್ಯ ಟ್ರೋಫಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ತೀರಾ ಶಾರ್ಟ್ ಪಿಚ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತೀರಾ ರೈಸಿಂಗ್ ಡೆಲಿವರಿಗೆ ಕಟ್ ಮಾಡೋ ಪ್ರಯತ್ನದಲ್ಲಿ ಜಯಂತ ಬಳ್ಕೂರು ಒಂದು ಓಟವನ್ನು ದಾಖಲಿಸ್ತಾ ಇದ್ದಾನೆ. ಯತೀಶ ಈಗ 3ನೇ ಓವರ್ನಲ್ಲಿ ಮೊದಲ 2 ಚೆಂಡುಗಳ ಆಟದ ಮುಂದೆ 2 ಓಟವನ್ನು ಬಿಟ್ಕೊಡ್ತಾ ಇರ್ತಕ್ಕಂಥ ಶ್ರೀರಾಮ್ ಹೆಮ್ಮಾಡಿಯ 3ನೇ ಓವರ್ನ ಬೌಲಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ನಾಗನಿಗೆ ಸಂತ ಚೆಂಡು ಈಗ ಮತ್ತೆ ಕ್ಷೇತ್ರ ರಕ್ಷಣೆ ಈಗ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮೊದಲ 2 ಓವರ್ಗಳ ಮುಕ್ತಾಯ ಹಾದಿಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ಗಿಳಿಯಾರು ನಾಗ ದಾಖಲಿಸಿದ್ರು. ಈಗ 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು ಈಗ ಮತ್ತೆ 1 ಓಟಗಳ ಸೇರ್ಪಡೆ. 30 ಓಟವನ್ನು ಈಗ ಶೆಟ್ಟಿ ಅಂಪೈರ್ಸ್ ದಾಖಲಿಸ್ತಾ ಇದೆ. ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ನಾಗನಿಗೆ ಸಂತ ಚೆಂಡು ಈಗ ಮತ್ತೆ 4 ಒಂದು ಓಟವನ್ನು ಪಡ್ಕೊಳ್ಳೋ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ.
ಈ ಬಾರಿಯ ಸದ್ದ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಹಸವನ್ನ ತೋರ್ಪಡಿಸ್ತಾ ಇದ್ದಾನೆ. ಇಲ್ಲಿ ಓವರ್ ಮುಕ್ತಾಯ, ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ 32 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನ ವಿದೌಟ್ ಲಾಸ್ ರೂಪದಲ್ಲಿ ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಲ್ಲಿ ಗಮನಿಸಿ, 6 ಓವರ್ಗಳ ಪಂದ್ಯಾಟದಲ್ಲಿ 1 ಓವರ್ ಬ್ಯಾಟಿಂಗ್ ಪವರ್ ಪ್ಲೇ ಇರ್ತದೆ, ಅದೇ ರೀತಿ ಬೌಲಿಂಗ್ ಪವರ್ ಪ್ಲೇ ಇರ್ತದೆ. ಈ ನಡುವೆ ಈಗ ಮತ್ತೆ ಮೊದಲ ಹೌದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಅಭಿ ಅಂಕಣ ಪ್ರವೇಶನ ಪಡ್ಕೊಳ್ತಾ ಇದ್ದಾನೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4ನೇ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 33 ಶೆಟ್ಟಿ ಎಂಪೈರ್ನ ಮೊತ್ತ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು. ಈಗ ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಭಿಷೇಕ ಬಹಳಷ್ಟು ಒಂದು ಉತ್ತಮ ರೀತಿಯ ಹಸಗಾರಿಕೆಯನ್ನ 4ನೇ ಓವರ್ನಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ. ಈಗ ಗಿರಿ ಮತ್ತೆ ಚೆಂಡನ್ನ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಅಡ್ಡಾಯಿಸ್ತಾ ಇದ್ದಾನೆ. ಗಿಳಿಯರು ನಾಗ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನ ಶೆಟ್ಟಿ ಅಂಪೈರ್ನ ಪರವಾಗಿ ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ. ಜೊತೆಗಾಗಿ ಪ್ರಸ್ತುತ ಟೆನ್ನಿಸ್ 140 ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಬಿರುಸಿನ ಬೌಂಡರಿಯನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಯುವ ಕ್ರಿಕೆಟಿಗ ಅಭಿ ಈಗ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂತಿಮ ಚೆಂಡು ಈಗ ಮತ್ತೆ ಕವರ್ಸ್ ಮೇಲ್ಭಾಗದಲ್ಲಿ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಓವರ್ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 35 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಈಗ ಬ್ಯಾಟಿಂಗ್ ಪವರ್ ಪ್ಲೇ ಆರಂಭಿಕ ಹಂತವನ್ನು ಕಂಡುಕೊಳ್ತಾ ಇದೆ, ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 6 ಓವರ್ಗಳ ಪಂದ್ಯಾಟದಲ್ಲಿ 1 ಓವರ್ ಬೌಲಿಂಗ್ ಪವರ್ ಪ್ಲೇ ಆಗಿರ್ತದೆ, 1 ಓವರ್ ಕೂಡ ಬ್ಯಾಟಿಂಗ್ ಪವರ್ ಪ್ಲೇ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ಈಗ ಮತ್ತೆ ಯತೀಶನ ಪರಿಚಯನ ಕಂಡುಕೊಳ್ಬೇಕಾಗಿದೆ. ಇಲ್ಲಿ ಮೊದಲ ಚೆಂಡಿನಲ್ಲಿ ಓಚುಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಈಗ ಮತ್ತೆ ಎರಡನೇ ಚೆಂಡಿಗಾಗಿ ಬ್ಯಾಟಿಂಗ್ ಪವರ್ ಪ್ಲೇನಲ್ಲಿ ಯಾವ ರೀತಿ ಆಟವನ್ನ ತೋರ್ಪಡಿಸಾರಂತ ಕಾದು ನೋಡಬೇಕಾಗಿದೆ. ಈ ನಡುವೆ ಅಭಿಗಸ್ ಅಂತ ಚೆಂಡು ಈಗ ಬಿರುಸಿನ ಹೊಡೆದವನ್ನ ದಾಖಲಿಸುವಂತ ಪ್ರಯತ್ನ. ನಡುವೆ ಅಭಿ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಶೆಟ್ಟಿ ಅಬ್ಬಾಸ್ ಎರಡನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಜಯಂತ ಬಳ್ಕೂರು ವಿಕೆಟ್ಸ್ ಅನ್ನು ಒಪ್ಪಿಸಿದ್ರು. ಈಗ ಅಭಿ ವಿಕೆಟ್ ನೆಲಕೊಳ್ತಾ ಇದೆ. ಈಗ ಹೊಸ ಆಟಗಾರ ಆದರ್ಶ ಆಚಾರ್ಯ ಅಂಕಣ ಪ್ರವೇಶನ ಪಡ್ಕೊಳ್ತಾ ಇದ್ದಾನೆ ಶೆಟ್ಟಿ ಎಂಪೈರ್ಸಿನ ಪರವಾಗಿ. ಮೂರನೇ ಬಾರಿ ಮತ್ತೆ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಉತ್ತಮ ರೀತಿಯ ಎಸೆತವನ್ನು ದಾಖಲಿಸುವಂತ ಪ್ರಯತ್ನ. ನಡುವೆಗೆ ಮತ್ತೆ ಔಟ್ಸೈಡ್ ಆಫ್ ಸ್ಟಂಪ್ ಎನ್ನುವ ಸೂಚನೆ ನಿವಾರಿಸ್ತಾ ಇದ್ದಾರೆ. ವೈಡ್ ಬಾಲ್ ಎನ್ನುವ ಸೂಚನೆ. ಅತಿರಿಕ್ತದ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ನಡುವೆಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಆ ರೋಚದ ಸೇರ್ಪಡೆ. ಈ ನಡುವೆ ಮೊದಲ ಆರೋಚವನ್ನು ದಾಖಲಿಸ್ತಾ ಇದ್ದಾನೆ ಆದರ್ಶ ಆಚಾರ್ಯ. ಬ್ಯಾಟಿಂಗ್ ಪವರ್ ಪ್ಲೇ ಹಾದಿಯನ್ನು ಈಗ ಯಶಸ್ಸನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಈ ನಡುವೆ ಈಗ ಮತ್ತೆ ಕೇವಲ ಒಂದು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ನಿಯಮಗಳಿರ್ತದೆ, ಆಟಗಾರರು ಗಮನಿಸಿ. ಬ್ಯಾಟಿಂಗ್ ಪವರ್ ಪ್ಲೇನಲ್ಲಿ ಬೌಂಡರಿಯನ್ನು ದಾಖಲಿಸಿದಲ್ಲಿ ಆರೋಟದ ಸೇರ್ಪಡೆ ಎನ್ನುವ ಒಂದು ಸೂಚನೆಯನ್ನು ಇವಾಗಲೇ ಎಲ್ಲ ಆಟಗಾರರಿಗೆ ತಿಳಿಸ್ತಾ ಇದ್ದಾವೆ. ನಾಗನಿಗೆ ಸಂತ ಚೆಂಡು ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗತಿ ಪರಿವರ್ತನೆ ಚೆಂಡು. ಬಹಳಷ್ಟು ಒಂದು ಉತ್ತಮ ರೀತಿಯ ಹಸಗಾರಿಕೆಯನ್ನು ಯತೀಶ ತೋರ್ಪಡಿಸ್ತಾ ಇದ್ದಾನೆ ಹೆಮ್ಮಾಡಿಯ ಪರವಾಗಿ. ಮೊದಲ 2 ಓವರ್ಗಳಲ್ಲಿ ಬಿರುಸಿನ ಬೌಂಡರಿ ಮುಖಾಂತರವಾಗಿ ಭರ್ಜರಿ ಆರಂಭವನ್ನು ಕಂಡಿರ್ತಕ್ಕಂಥ ಗಿಳಿಯರ ನಾಗನಾಟ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಪಡ್ಕೊಳ್ತಾ ಇದೆ 5ನೇ ಚಾಲ್ತಿಯಲ್ಲಿ. ಬ್ಲಾಕರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ರನ್ಔಟ್ ಮಾಡುವಂತ ಪ್ರಯತ್ನದಲ್ಲಿ ಈಗ ಮತ್ತೆ ಥರ್ಡ್ ಅಂಪೈರ್ಗೆ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಯಾವ ರೀತಿಯ ನಿರ್ಣಯಗಳು ಬರ್ತಾ ಇದ್ದಂತ ಕಾದು ನೋಡಬೇಕಾಗಿದೆ. ಅಲ್ಲಿ ಟಾಸ್ಗೆ ಬನ್ನಿ ಅನ್ನುವ ಸೂಚನೆ ರವಾನಿಸ್ತಾ ಇದ್ದಾವೆ. ಅಲ್ಲಿ 3ನೇ ಪಂದ್ಯಾಟಕ್ಕಾಗಿ ಟಾಸ್ಗೆ ಬನ್ನಿ ಅನ್ನೋ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ. ಫ್ರೆಂಡ್ಸ್ ಹೊನ್ನಾಳ ರಿಯಲ್ ಫೈಟರ್ಸ್ ಅಜಯ್ ಕುಂಚಿಗಿಡಿಯನ್ನು ಎದುರಿಸಬೇಕಾಗ್ತದೆ. ಮತ್ತೆ ತಿಳಿಸ್ತಾ ಇದ್ದಾವೆ
ಶೀಘ್ರಗತಿಯಲ್ಲಿ ಬರಬೇಕು. ಜೊತೆಗಾಗಿ ಅಲ್ಲಿ ಫೋಟೋ ಸೆಷನ್ ಬಳಿಕ ಟಾಸ್ ಕಾರ್ಯ ಕೂಡ ವೇದಿಕೆ ಮುಂಭಾಗದಲ್ಲಿ ಸಾಗ್ತದೆ. ಈ ನಡುವೆ ಈಗ ಔಷಧ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಗಿಳಿಯಾರು ನಾಗ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಇಲ್ಲಿ ಏಳು ಓಟದ ಒಂದು ವೈಯಕ್ತಿಕ ಆಲ್ಚವನ್ನು ಗಿಳಿಯಾರು ನಾಗ ದಾಖಲಿಸಿದ್ರು ಸಚಿ ಅಂಪೈರ್ನ ಪರವಾಗಿ. ಮೊದಲ 5 ಓವರ್ಗಳ ಮುಕ್ತಾಯದ ಬಳಿಕ 43 ಓಟವನ್ನು ಈಗ ದಾಖಲಿಸ್ತಾ ಇದ್ದಾರೆ. ಅಂತಿಮ ರಸ ಅದೇ ಓಟವನ್ನು ದಾಖಲಿಸ್ತಾರಂತ ಕಾದ್ ನೋಡಬೇಕಾಗಿದೆ. ಪಾಂಚಜನ್ಯ ಟ್ರೋಫಿ ದಿನದ 2ನೇ ಪಂದ್ಯಾಟ ಟೆನ್ನಿಸ್ ವಲ್ಲ ಮತ್ತೊಂದು ದಾಖಲೆ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಈ ನಡುವೆ ಈಗ ಮೊದಲ ಚೆಂಡು ನಡುವೆ ಈಗ ಮನೀಶ್ ಶೆಟ್ಟಿ ಮೊದಲ ಚೆಂಡಿನಲ್ಲಿ ವಿಕೆಟ್ ಸೊಪ್ಪಿಸ್ತಾ ಇದ್ದಾನೆ. ಅಭಿಷೇಕ್ ಈಗ ಮತ್ತೊಂದು ಬ್ರೇಕ್ ಥ್ರೂ ಅನ್ನ ಶ್ರೀರಾಮ್ ಪರವಾಗಿ ಪಡ್ಕೊಳ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ನಾಗ ಜಯಂತನ ಜೋಡಿ ಬಹಳಷ್ಟು ಒಂದು ಉತ್ತಮ ರೀತಿ ಆಟವನ್ನು ದಾಖಲಿಸಿತ್ತು. ತರುವಾಯ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ. 43 ಓಟವನ್ನು ದಾಖಲಿಸ್ತಾ ಇದ್ದಾರೆ ಹೊಸ ದಾಂಡಿಗ ಮಹೇಶ್ ಬಿಜಾಡಿ. ಟೆನ್ನಿಸ್ ವನ್ನ ಇನ್ನೋರ್ವ ಸವ್ಯಸಾಚಿ ಆಟವನ್ನು ದಾಖಲಿಸಬಲ್ಲ ಸಾಮರ್ಥ್ಯದ ಆಟಗಾರ. ಈ ನಡುವೆ ಮತ್ತೆ ಓಟಕ್ಕೆ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 44ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಅದೇ ಓಟವನ್ನು ದಾಖಲಿಸಾರಂತ ಕಾದ್ ನೋಡಬೇಕಾಗಿದೆ. ಪಂದ್ಯಾಟದ ನೇರ ಪ್ರಸಾರವನ್ನು ಕ್ರಿಕ್ಸೆ ಮಾಡ್ತಾ ಇದೆ. ಈ ನಡುವೆ ಈಗ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಆದರ್ಶನಿಗೆ ಸತ್ತ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಆದರ್ಶ ಆಚಾರ್ಯ ಈಗ ಮೊದಲ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಕ್ಕೆ ತಲುಪ್ತಾ ಇದೆ ಶೆಟ್ಟಿ ಎಂಪೈರ್ನ ಮೊತ್ತ. ಈ ನಡುವೆ ಈಗ ಮತ್ತೆ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ನೆಟ್ಟನ ಹೊಡೆತ ಲಾಂಗ್ ಆಫ್ ಸೀಮಾ ರೇಖೆನ ಕಮಿಸ್ತಾ ಇದೆ. ಬೌಂಡ್ರಿ 4 ಸೇರ್ಪಡೆ. ಈಗ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ಅಂತಿಮವನ್ನಲ್ಲಿ ದಾಖಲಿಸುವ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಆದರ್ಶ ಆಚಾರ್ಯ ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾನೆ. ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಿಡ್ ವಿಕೆಟ್ ಸೀಮಾ ರೇಖೆನ ಕಮಿಸ್ತಾ ಇದೆ. ಬೌಂಡ್ರಿ ಅಂತಿಮ ಹಂತದಲ್ಲಿ ಆದರ್ಶ ಆಚಾರ್ಯಗೆ ಹ್ಯಾಟ್ರಿಕ್ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಅಂತಿಮ ಚೆಂಡು ಈಗ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಅಂತಿಮ ಚೆಂಡಿನಲ್ಲಿ 1 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಮೊದಲ ಸೆಷನ್ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಕ್ಷನ್ ಮುಕ್ತಾಯದ ಬಳಿಕ ಮೊದಲ 36 ಚೆಂಡುಗಳ ಆಟದ ಮುಂದೆ ಅರ್ಥಾತ್ 6 ಓವರ್ಗಳ ಮುಕ್ತಾಯದ ಬಳಿಕ 57 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಸಚಿ ಅಂಪೈರ್ 58ರ ಒಂದು ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾ ಇದೆ. 36 ಚೆಂಡುಗಳ ಮುಂದೆ 58ರ ಗುರಿಯನ್ನ ಶ್ರೀರಾಮ್ ಆಟಗಾರರಿಗೆ ನಿಗದಿಪಡಿಸ್ತಾ ಇದ್ದಾರೆ. ಈ ಒಂದು 58ರ ಟಾರ್ಗೆಟ್ ಅನ್ನು ಯಾವ ರೀತಿ ಚೇಸಿಂಗ್ ಮಾಡ್ತಾರಂತ ಕಾದು ನೋಡಬೇಕಾಗಿದೆ. ಇಲ್ಲಿ 2ನೇ ಸೆಷನ್ ಆರಂಭಿಕ ಹಂತವನ್ನು ಕಂಡ್ರೆ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಫಜಲ್ ಹೊನ್ನಾಳ, ಅಲ್ಲಿ ಫ್ರೆಂಡ್ಸ್ ಹೊನ್ನಾಳ ಹಾಗೇನೆ ರಿಯಲ್ ಫೈಟರ್ಸ್
ಅಜಯ್ ಕುಂಜಿಗುಡಿ ಆಟಗಾರರಿಗೆ ಲಾಸ್ಟ್ ಕಾಲ್ ಅನ್ನು ತಿಳಿಸ್ತಾ ಇದ್ದಾವೆ. ಯಾಕಂದ್ರೆ ಇವಾಗಲೇ ಪಂದ್ಯಾಟ ಬಹಳಷ್ಟು ವಿಳಂಬತೆ ಹಾದಿಯನ್ನು ಕಂಡುಕೊಳ್ತಾ ಇದೆ. ಶೀಘ್ರಗತಿಯಲ್ಲಿ ಬನ್ನಿ ಎನ್ನುವ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾವೆ. ಧನ್ಯವಾದಗಳು ಪ್ರವೀಣಾಚಾರ್. ಪಾಂಚಜನ್ಯ ಟ್ರೋಫಿಯ ಎರಡನೇ ಪಂದ್ಯ ಇವಾಗ ನಡೀತಾ ಇದೆ. ಶೆಟ್ಟಿ ಅಂಪೈರ್ ಮತ್ತು ಶ್ರೀರಾಮ್ ಹೆಮ್ಮಾಡಿಯ ತಂಡ ಮೊದಲ ಹಂತದಲ್ಲಿ 58ರ ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾ ಇರುವಂಥ ಶೆಟ್ಟಿ ಅಂಪೈರ್ ತಂಡ ಚೇಸಿಂಗ್ ಪ್ರಕ್ರಿಯೆಯನ್ನು ಇವಾಗ ಆರಂಭಿಸಬೇಕಾಗಿದೆ. ಶ್ರೀರಾಮ್ ಹೆಮ್ಮಾಡಿಯ ತಂಡ 48 ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಉಚಿತ ಪ್ರವೇಶವನ್ನು ನೀಡ್ತಾ ಇರುವಂಥ ಈ ಒಂದು ಯಶಸ್ವಿ ಕ್ರೀಡಾಕೂಟ. ಸಮಯ ಋತು ಬದಲಾವಣೆ ಆಗ್ತಾ ಇದ್ದ ಹಾಗೆ ಟೆನ್ನಿಸ್ ಬಾಲಲ್ಲೂ ಕೂಡ ಬಹಳಷ್ಟೊಂದು ಬದಲಾವಣೆ, ಯೋಚನೆ, ಆಯೋಜನೆಯ ಜೊತೆಗೆ ಪಂದ್ಯಾಕೂಟಗಳು ನಡೀತಾ ಇದೆ. ಇಲ್ಲಿ ನಿತೇಶ್ ಶೆಟ್ಟಿ ಮತ್ತು ಸುದರ್ಶನ್ ರೈ ಅವರ ಒಂದು ಪ್ರಮುಖ ಸಾರಥ್ಯ ಈ ಬಾರಿಯ ಪಾಂಚಜನ್ಯ ಟ್ರೋಫಿ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಆರಂಭವನ್ನು ಕೂಡ ಪಡ್ಕೊಳ್ತಾ ಇದೆ. ಅಲ್ಲಿ ದಿನದ ಮುಂದಿನ ಪಂದ್ಯಾಟ ಫ್ರೆಂಡ್ಸ್ ಹೊನ್ನಾಳ ಮತ್ತು ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಪಂದ್ಯಾಟವನ್ನು ಆಡುತ್ತೆ. ಐವತ್ತೆಂಟರ ಟಾರ್ಗೆಟ್ ನಿಗದಿಪಡಿಸ್ತಾ ಇದೆ ಶೆಟ್ಟಿ ಅಂಪೈರ್ನ ತಂಡ. ಮೊದಲ ಓವರ್ಗಾಗಿ ಮನೀಶ್ ಶೆಟ್ಟಿ, ಆರಂಭಿಕರಾಗಿ ನಿರಂಜನ್ ಮತ್ತು ಜಗ್ಗ. ಮುಂದಿನ ಪಂದ್ಯ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ವರ್ಸಸ್ ಹೊನ್ನಾಳ. ಅಜಯ್ ಕುಂಜುಗುಡಿ ಒಂದು ಟಾಸ್, ಸಮಯಕ್ಕೆ ಸರಿಯಾಗಿ ಹೊನ್ನಾಳ ಬರೆದಂತ ಕಾರಣ ಎದುರಾಳಿಗಳು ಟಾಸ್ ವಿನ್ ಆಗಿದ್ದಾರೆ. ಎಲ್ಲ ತಂಡಗಳು ಗಮನಿಸಿ, ನೀವು ಮತ್ತೆ ಪಂದ್ಯ ಆಟದಲ್ಲಿ ಕೂಡ ಡಿಲೇ ಮಾಡಿದ್ರೆ ಓವರ್ ರೆಡ್ಯೂಸ್ ಆಗ್ತದೆ. ಇದು ಸ್ಟ್ರಿಕ್ಟ್ ಆಗಿರ್ತದೆ, ದಯಮಾಡಿ ಗಮನಿಸಿ. ಮೊದಲ ಓವರ್ಗಾಗಿ ಮನೀಶ್ ಶೆಟ್ಟಿ ಈ ಬಾರಿ ನೆಗೆತವನ್ನು ಕಾಣ್ತಾ ಇದೆ. ವೇಗದ ಎಸೆತ, ಗುಡ್ ಲೈನ್ ಡೆಲಿವರಿ, ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಸೇರ್ಪಡೆಯಾಗ್ತಾ ಇದೆ. ಈ ಬಾರಿ ಮತ್ತೊಂದು ಉತ್ತಮ ರೀತಿಯ ಎಸೆತ. ಶೆಟ್ಟಿ ಅಂಪೈರ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆರಂಭಿಕ ಹಂತದಲ್ಲಿ ಆಡ್ತಾ ಇದೆ. ಎದುರಾಳಿಗಳಿಗೆ ಒತ್ತಡವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ತಂಡ. ಆರಂಭಿಕ 2 ಚೆಂಡುಗಳು ಇವಾಗ ಡಾಟ್ ಬಾಲ್ ರೂಪದಲ್ಲಿ ಸೇರ್ಪಡೆಯಾದರೆ ಮೂರನೇ ಬಾರಿಗೆ ಮತ್ತೆ ಮನೀಶ್ ಶೆಟ್ಟಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಅಕ್ರಾಸ್ ಸಿಲನ್ ಹೊಡೆತ ದಾಖಲಿಸುವಂಥ ಪ್ರಯತ್ನ. ರನ್ಔಟ್ಗಾಗಿ ಇವಾಗ ಗೆಳೆಯರು ನಾಗ ಪ್ರಯತ್ನವನ್ನು ಮಾಡಿದ್ರು, ಯಶಸ್ಸನ್ನು ಕಾಣ್ತಾ ಇಲ್ಲ. ಒಂದು ಓಟವನ್ನು ದಾಖಲಿಸ್ತಾ ಇದೆ ಶ್ರೀರಾಮ್ ಹೆಮ್ಮಾಡಿಯ ತಂಡ. ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಾಕೂಟ ಇವಾಗ ನಡೀತಾ ಇದೆ. ಇವತ್ತು ಆರಂಭವನ್ನು ಕಂಡ ಪಂದ್ಯಾಕೂಟ. ಹೊನ್ನಾಳ ತಂಡದವರು ಜೆರ್ಸಿ ಕಲೆಕ್ಟ್ ಮಾಡಿ ಇಮಿಡಿಯೇಟ್.
ಈ ಬಾರಿ ಔಟ್ ಸೈಡ್ ದ ಲೆಗ್ ಸ್ಟಂಪ್ ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಅತಿಕ್ರಮ ಓಟ್ಗಳ ಸೇರ್ಪಡೆಯಾದರೆ ತಂಡದ ಮೊತ್ತ ಇವಾಗ 2 ಓಟಗಳು. ಮತ್ತೆ ಮನೀಶ್ ಶೆಟ್ಟಿ 4ನೆಯ ಚೆಂಡು ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಸಿಲಿಮಿಡಾನ್ ವಿಭಾಗದಲ್ಲಿ ಮನು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಇವಾಗ 3 ಓಟಗಳು. ಮತ್ತೆ ಮನೀಶ್ ಶೆಟ್ಟಿ ಆ ನಿಟ್ಟಲ್ಲಿ ತಂಡದ ಮೊತ್ತ ಇವಾಗ 4ಕ್ಕೆ ತಲುಪ್ತಾ ಇದೆ. ಟೂರ್ನಮೆಂಟಿನ ಮೊದಲ ಹಂತದ 2ನೆಯ ಪಂದ್ಯ ಪ್ರಸ್ತುತವಾಗಿ ನಡೀತಾ ಇದೆ ಇಲ್ಲಿ ಪಾಂಚಜನ್ಯ ಟ್ರೋಫಿಗಾಗಿ. ಮತ್ತೆ ಮನೀಷಾ ಈ ಬಾರಿ ಬಳಸುತ್ತ ರೀತಿಯ ಹೊಡೆತ ಕವರ್ಸ್ ಭಾಗದಲ್ಲಿ ಇವಾಗ ಜಗ್ಗ ಹೊಡೆತ ದಾಖಲಿಸಿದ್ರು ಕೂಡ ಅಭಿಷೇಕ್ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟವನ್ನು ದಾಖಲಿಸ್ತಾ ಇದೆ. ಓವರ್ ಮುಕ್ತಾಯ. ಮೊದಲ ಹಂತದಲ್ಲಿ ಮನೀಷಾ ಕೇವಲ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಹಂತದ 6 ಚೆಂಡುಗಳಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 5ಕ್ಕೆ ಲಾಸ್. ಎರಡನೇ ಓವರ್ಗಾಗಿ ಪೇಟಿಎಂ ಮಂಜಾ. ಬೆಂಗಳೂರು ಪರಿಸರದ ಮತ್ತೋರ್ವ ಆಟಗಾರ ಇವಾಗ ಶೆಟ್ಟಿ ಅಂಪೈರ್ ಪರಿಚಯಿಸ್ತಾ ಇದೆ. ಮಂಜಾ ಈ ಬಾರಿ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮೊದಲ ಹಂತದಲ್ಲಿ ಇವಾಗ ಮನೀಶ್ ಶೆಟ್ಟಿ ಕೇವಲ 5 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ, ಎರಡನೇ ಓವರ್ನಲ್ಲಿ ಮಂಜಾ ಬಹಳ ಉತ್ತಮ ರೀತಿಯ ಒಂದು ಆರಂಭವನ್ನು ಕೂಡ ದಾಖಲಿಸಿದ ರಸಗಾರಿಕೆಯಲ್ಲಿ ಮತ್ತೆರಡನೇ ಬಾರಿಗೆ ಔಟರೇಜ್ ಆಗ್ತಾ ಇದೆ. ಗಿಳಿಯಾರು ನಾಗ ವಿಕೆಟ್ ಕೀಪಿಂಗ್ ಸ್ವಲ್ಪ ಮಟ್ಟಿಗೆ ವೈಫಲ್ಯತೆಯನ್ನು ಕಂಡ್ರು. ಪ್ರಯತ್ನವನ್ನು ಮಾತ್ರ ಮಾಡಿದ್ರು. ಅಂತಿಮ ಕ್ಷಣ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ತಂಡದ ಮೊತ್ತ 9. ಕ್ರಿಕ್ಸೆ ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ಬಿತ್ತರಿಸ್ತಾ ಇದೆ. ಮತ್ತೆ ಮಂಜಾ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ಔಟರೇಜ್ ಆಗ್ತಾ ಇರುವಂತ ಚೆಂಡು. ಮೊದಲ ಜಾಲಿಯಲ್ಲಿ ಇವಾಗ ಜಯಂತ ಕ್ಷೇತ್ರರಕ್ಷಣೆ ಮಾಡಿದ್ರು. 1 ಓಟ ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ಗಿಳಿಯಾರು ನಾಗ ಅತ್ಯುತ್ತಮ ರೀತಿಯ ಒಂದು ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ರು. ವೈಯಕ್ತಿಕವಾಗಿ 27 ಓಟವನ್ನು ಗಿಳಿಯಾರು ನಾಗ ದಾಖಲಿಸಿದ್ರೆ 58ರ ಮೊತ್ತವನ್ನು ಎದುರಾಳಿಗೆ ಟಾರ್ಗೆಟ್ ರೂಪದಲ್ಲಿ ನೀಡ್ತಾ ಇರುವಂತಹ ಶೆಟ್ಟಿ ಅಂಪೈರಿನ ತಂಡ. 2ನೇ ಚಾಲ್ತಿಯಲ್ಲಿ ಶ್ರೀರಾಮ್ ಹೆಮ್ಮಾಡಿಯ ತಂಡ ದಶಕವನ್ನು ಪೂರೈಸ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಮಂಜಾ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ತನ್ಮೂಲಕ ಆದರ್ಶ ಚೆಂಡನ್ನು ಅಡ್ಡಾಯಿಸಿದ್ರು. ಓಟಗಳು ಬರ್ತಾ ಇದೆ. ತಂಡದ ಮೊತ್ತ 11. ಮತ್ತೆ ನೆಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಮಂಜಾ ಬಹಳ ಉತ್ತಮ ರೀತಿಯ ಹೊಡೆತ. ಎಕ್ಸ್ಟ್ರಾ ಕಾರ್ಸ್ ಭಾಗದಲ್ಲಿ ಸುಂದರತೆಯ ಬೌಂಡರಿಯನ್ನು ಇವಾಗ ಜಗ್ಗ ದಾಖಲಿಸಿದ್ರು. ತಂಡದ ಮೊತ್ತ ಮುಕ್ತಾಯದ 2 ಓವರ್ಗಳಲ್ಲಿ 15 ಓಟವನ್ನು ದಾಖಲಿಸ್ತಾ ಇದೆ.
ಅಗಲವಾಗಿರ್ತಕ್ಕಂಥ ಅಂಕಣ, ಬಹಳಷ್ಟು ಸುಲಭವಾಗಿಯೇ ಓಟವನ್ನು ದಾಖಲಿಸಬಹುದಾಗಿರುವಂಥ ಅಂಕಣ. ಆದರೆ ಬೌಲರ್ಸ್ಗಳ ಚಾಕು ಚಕ್ಕತೆಗೆ ದಾಂಡಿಗರು ಪರ್ಫೆಕ್ಟ್ ದಾಯಕವಾಗಿರುವಂಥ ಸಮಯೋಚಿತ ಆಟವನ್ನು ಆಡಬೇಕಾಗತ್ತೆ. ಕ್ಯಾಂಟೀನಲ್ಲಿ ಇವಾಗ ಊಟ ರೆಡಿ ಆಗ್ತಾ ಇದೆ. ಕಿಶನ್ಸ್ ಬಿರಿಯಾನಿ ರಿಯಾಯಿತಿ ದರದಲ್ಲಿ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಿಸಿ ಬಿಸಿ ಬಿರಿಯಾನಿ ಇವಾಗ ಸಿದ್ಧತೆ ಆಗ್ತಾ ಇದೆ ಅನ್ನುವಂಥ ಸೂಚನೆ ಕ್ಯಾಂಟೀನ್ ಕಿಶನ್ ಬಿರಿಯಾನಿ ಅವರು ತಿಳಿಸ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಕೂಡ ಇವಾಗ 15 ಓಟವನ್ನು ದಾಖಲಿಸ್ತಾ ಇದೆ. ಯಾವುದೇ ರೀತಿ ಆಘಾತವನ್ನ ಕಾಣದಿದ್ರೂ ಕೂಡ ಓಟವನ್ನು ದಾಖಲಿಸಬೇಕಾಗಿರುವಂಥ ಒತ್ತಡವನ್ನ ಕಾಣ್ತಾ ಇರುವಂಥ ಶ್ರೀರಾಮ್ ಹೆಮ್ಮಾಡಿಯ ತಂಡ ಉಳಿದಿರುವಂಥ 24 ಎಸೆತ 43 ಓಟವನ್ನು ದಾಖಲಿಸಬೇಕಾಗಿದೆ. 11ರ ಸರಾಸರಿಯಲ್ಲಿ ಪ್ರತಿ ಓವರಿಗೆ ಓಟವನ್ನು ಪೇರಿಸಬೇಕಾಗಿರುವಂಥ ಲೆಕ್ಕಾಚಾರವನ್ನು ಮಾಡಿದರೆ ಜಯದತ್ತ ದಾಪುಕಾಲನಿರುವಂಥ ಎಲ್ಲ ಸಾಧ್ಯತೆ ಶ್ರೀರಾಮ್ ಹೆಮ್ಮಾಡಿಗಿದೆ. ಬೌಲಿಂಗ್ ಪವರ್ ಪ್ಲೇ ಆರಂಭ. ಮಹೇಶ ಎಕ್ಸ್ಟ್ರಾ ಕೋರ್ಸ್ ಬಳಿ ಅಭಿಷೇಕ ರಕ್ಷಕ ತಟ್ಟಿಮಟ್ಟಿ ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕ ತಂಡದ ಮೊತ್ತ ಕೂಡ ಇವಾಗ 16ಕ್ಕೆ ತಲುಪ್ತಾ ಇದೆ. ಪಾಂಚಜನ್ಯ ಟ್ರೋಫಿ ಇವಾಗ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಹಗಲು ರಾತ್ರಿಯ 40 ಯಾರ್ಡ್ ಇತಿಹಾಸದ ದಾಖಲೆಯ ಪಂದ್ಯಾಕೂಟ. ಮತ್ತೆ ಮಹೇಶ ಈ ಬಾರಿ ಬಳಸುತ್ತವ ರೀತಿಯ ಒಂದು ಹೊಡೆತ ತನ್ಮೂಲಕ ರನ್ಔಟ್ ಮುಖಾಂತರವಾಗಿ ಹೋದರೆ ಕೂಡ ಆಘಾತವನ್ನು ಕಂಡಿತ್ತು. ಅಕ್ರಾಸ್ ಇಲ್ಲನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಜಗ್ಗ ಮಾಡಿದ್ರು. ಕೊನೆಯ ಕ್ಷಣ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬರ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ನಿರಂಜನ್ ರನ್ಔಟ್ ಆಗ್ತಾ ಇದ್ದಾರೆ. ಹೊಸ ಆಟಗಾರ ಕಿರಣ ಮತ್ತೋರ್ವ ಅತ್ಯುತ್ತಮ ರೀತಿಯ ಯುವ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. 30ಕ್ಕಿಂತ ಮೆಕ್ಕಿದ ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದೆ. ಉಚಿತ ಪ್ರವೇಶದ ಈ ಒಂದು 40 ಯಾರ್ಡಿನ ಮೊಟ್ಟ ಮೊದಲ ಬಾರಿಯ ಪಂದ್ಯಾಕೂಟ ಕೂಡ. ಮಹೇಶ ಈ ಬಾರಿ ಬಹಳ ಉತ್ತಮ ರೀತಿಯ ಒಂದು ಹೊಡೆತ ಮಿಡಾನ್ ವಿಭಾಗದಲ್ಲಿ ಹೋಗ್ತಾ ಇದೆ. ತಟ್ಟಿಮಟ್ಟಿ ಒಂದು ಹೊಡೆದ ಹೆಚ್ಚುವರಿಯೂ ಕೂಡ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. 17. ಮತ್ತೆ ಮಹೇಶ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಕವರ್ಸ್ ಕಡೆ ಸಾಗ್ತಾ ಇರುವಂತ ಚೆಂಡು ಮಹೇಶ ಈ ಬಾರಿ ಬಹಳ ಉತ್ತಮ ರೀತಿಯ ಒಂದು ಹೊಡೆತ ಫಾರ್ವರ್ಡ್ ಶಾಟ್ ಲೆಗ್ ಬಾಲಿ ಮತ್ತೊಂದು ಓಟವನ್ನು ದಾಖಲಿಸಿದ್ರು.
ಥರ್ಡ್ ಅಂಪೈರ್ ಡಿಸಿಷನ್ಗೆ ಕಾಯ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ಕೆಲವೊಂದು ರೀತಿಯ ಡಿಸಿಷನ್ಗಳನ್ನು ನಿರ್ಣಾಯಕರು ನೀಡ್ತಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟೊಂದು ವ್ಯವಸ್ಥಿತ ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟ ಕೂಡ. ಹಲೋ, ಅಲ್ಲಿ ಫ್ರೆಂಡ್ಸ್ ಹೊನ್ನಾಳ ಫೋಟೋ ಶೂಟಿಗೆ ಬನ್ನಿ. ಫ್ರೆಂಡ್ಸ್ ಹೊನ್ನಾಳ ಕಾಯುವುದಿಲ್ಲ, ದಯಮಾಡಿ ಗಮನಿಸಿ. ಯಾವುದೇ ತಂಡ ಟಾಸ್ಗೆ ಕರೆದುಕೊಂಡು ಬರಬೇಕು, ಫೋಟೋ ಶೂಟಿಗೆ ಕರೆದುಕೊಂಡು ಬರಬೇಕು, ಮ್ಯಾಚ್ ಸ್ಟಾರ್ಟ್ ಆಗಿ ಇರಬೇಕು. ಇಲ್ಲದೆ ಓವರ್ ರೆಡೀಸ್ ಆಗ್ತದೆ, ಟಾಸ್ ಕೂಡ ಎದುರಾಳಿಗೆ ಹೋಗ್ತದೆ. ದಯಮಾಡಿ ಗಮನಿಸಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಅಂತಿಮ ಸಕ್ಕಾಗಿ ಅಂತಿಮ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಮನೀಶ್ ಶೆಟ್ಟಿ ಕೇವಲ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮಂಜಾ 10 ಓಟಗಳಿಗೆ 2ನೇ ಓವರ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಬಿಜಾಡಿಯ ಮಹೇಶ 3ನೇ ಓವರ್ನಲ್ಲಿ ಮತ್ತೆ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. 58ರ ಒಂದು ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರ್ತಕ್ಕಂಥ ತಂಡ. ಹಲೋ ಫ್ರೆಂಡ್ಸ್ ಹೊನ್ನಾಳ ಪದೇ ಪದೇ ಕರೀದಲ್ಲ, ಎಲ್ಲ ಟೀಮಿನವ್ರು ಬನ್ನಿ. ಫೋಟೋ ಸೆಷನ್ ಅಂದ್ರೆ 10 ಜನ ಇರಬೇಕು. ದಯಮಾಡಿ ಗಮನಿಸಿ. ನಾಲ್ಕನೇ ಆರಂಭಿಕ ಹಂತವನ್ನು ಕಂಡ್ರೆ ಬ್ಯಾಟಿಂಗ್ ಪವರ್ ಪ್ಲೇ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ ಬಹಳಷ್ಟು ಓಟಗಳು ಬರಬೇಕಾಗಿದೆ. ಈಗ ಎಸಗಾರಿಕೆಯಲ್ಲಿ ಮನು ಆಚಾರ್ಯ ಅವರನ್ನ ಪರಿಚಯಿಸುವ ಪ್ರಯತ್ನವನ್ನು ಇಲ್ಲಿ ಶೆಟ್ಟಿ ಎಂಪೈರ್ನ ಆಟಗಾರರು ಮಾಡ್ತಾ ಇದ್ದಾರೆ. 4ನೇ ಆರಂಭಿಕ ಎಸಗಾರಿಕೆಗಾಗಿ ಮೊದಲ ಚೆಂಡು. ಈ ಬಾರಿ ಮೊದಲ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ. ಮನು ಮೊದಲ ಚೆಂಡಿನಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿಯಸ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಬಾರಿಯ ಸಂತ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ. ಸ್ಕಾರ್ಲಾಗ್ 6 ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬ್ಯಾಟಿಂಗ್ ಪವರ್ ಪ್ಲೇನಲ್ಲಿ ಈಗ ಮೊದಲ 6 ಓಟದ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಬೌಂಡರಿ ದಾಖಲಿಸಿದ್ರಲ್ಲಿ ಪವರ್ ಪ್ಲೇನ ಹಂತದಲ್ಲಿ 6 ಓಟಗಳಿಗೆ ಎನ್ನುವ ಸೂಚನೆವಾಗಲೇ ತೋರ್ಪಡಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಈಗ ಮತ್ತೆ 6 ಓಟದ ಸೇರ್ಪಡೆ. ಉತ್ತಮ ರೀತಿಯ ಆಟವನ್ನ ಜಗ ದಾಖಲಿಸ್ತಾ ಇದ್ದಾನೆ.
ಮೊದಲ ಚೆಂಡಿನಲ್ಲಿ ಡಾಟ್ ಬಾಲ್ ಅನ್ನು ಕಂಡಿರ್ತಕ್ಕಂಥ ಮನು ಎಸೆಗಾರಿಕೆಯಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ 2 6 ಓಟಗಳು 12 ಓಟವನ್ನು ಬಿಟ್ಕೊಡ್ತಾ ಇದ್ದಾನೆ. ಇನ್ನು ಕೂಡ ಜಕ್ಕಾಗಿ 27 ಓಟಗಳು ಬರಬೇಕಾಗಿದೆ. ಇಪ್ಪತ್ತೇಳರ ಅವಶ್ಯಕತೆ. ಇಲ್ಲಿ ಜಗ್ಗನ ದಾಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದೆ. ಬ್ಯಾಟಿಂಗ್ ಪವರ್ ಪ್ಲೇನಲ್ಲಿ ಬಹಳಷ್ಟು ಓಟವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನ ಶ್ರೀರಾಮ್ ಆಟಗಾರರು ಮಾಡಲೇಬೇಕಾಗಿದೆ. ಈ ನಡುವೆ ಬಿರುಸಿನ ಹೊಡೆತ. ಈಗ ಮತ್ತೆ ಆರೋಟದ ಸೇರ್ಪಡೆ. 3 ಚೆಂಡುಗಳ ಮುಂದೆ ಈಗ ಮನು ಆಚಾರ್ಯ 18 ಓಟವನ್ನು ಬಿಟ್ಕೊಡ್ತಾ ಇದ್ದಾನೆ. ಇನ್ನು ಕೂಡ ಜಯಕ್ಕೂ ಬಹಳಷ್ಟು ಅವಕಾಶಗಳಿದೆ ಶ್ರೀರಾಮ್ ಹೆಮ್ಮಾಡಿಯ ತಂಡಕ್ಕೆ. ಇನ್ನು ಕೂಡ ಜಯಕ್ಕಾಗಿ 21ರ ಅವಶ್ಯಕತೆ. ಐದನೇ ಬಾರಿ ಈ ನಡುವೆ ಮತ್ತೆ ಬಹಳಷ್ಟು ಬರುತ್ತೆ ಹೊಡೆತ. ಶಾರ್ಟ್ ಬಿಟ್ ಡೆಲಿವರಿಗೆ ಮತ್ತೆ ಆರೋಟದ ಸೇರ್ಪಡೆ. ಸತತ 4 ಚೆಂಡುಗಳ ಮುಂದೆ ಈಗ 4 ಓಟಗಳ ಮುಖಾಂತರ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ 15 ಓಟಗಳು ಬರಬೇಕಾಗಿದೆ. 58ರ ಒಂದು ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರ್ತಕ್ಕಂಥ ತಂಡ 43 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಹಂತದಲ್ಲಿ ಮೊದಲ ಚೆಂಡಿನಲ್ಲಿ ಡಾಟ್ ಬಾಲ್ ಅನ್ನು ಕಂಡಿರ್ತಕ್ಕಂಥ ಮನು ಎಸೆಗಾರಿಕೆಯಲ್ಲಿ ಸತತ 4 ಚೆಂಡುಗಳ ಮುಂದೆ ಇವಾಗಲೇ 24 ಓಟವನ್ನು ಮನು ಆಚಾರಿ ಬಿಟ್ಕೊಡ್ತಾ ಇದ್ದಾನೆ. ಜಗ್ಗನ ದಾಂಡು ಪಾಂಚಜನ್ಯ ಟ್ರೋಫಿಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ದಾಂಡಿಗತ್ವವನ್ನು ಬ್ಯಾಟಿಂಗ್ ಪವರ್ ಪ್ಲೇ ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ. 15ರ ಅವಶ್ಯಕತೆ 13 ಚೆಂಡುಗಳ ಮುಂದೆ. ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಈಗ ಜಗ್ಗನ ವಿಕೆಟ್ ನೆಲಕೊಳ್ತಾ ಇದೆ. ಉದ್ದರಿ ಆಘಾತ. ಮತ್ತೊಂದು ಬ್ರೇಕ್ ಥ್ರೂ ಅನ್ನ ಈಗ ಮೊದಲ ಬ್ರೇಕ್ ಥ್ರೂ ಅನ್ನ ಮನು ಆಚಾರ್ಯ ಪಡ್ಕೊಳ್ತಾ ಇದ್ದಾನೆ. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 43 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 15 ಓಟಗಳು ಬರಲೇಬೇಕಾಗಿದೆ. ಒಂದೆರಡು ಜೀತು ಜೊತೆಗಾಗಿ ಕಿರಣ 14 ನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಯುವ ಕ್ರಿಕೆಟಿಗ. ಐದನೇ ಓವರ್ಗಾಗಿ ಈಗ ಮನೀಶ್ ಶೆಟ್ಟಿ ಬೇಳೂರನ್ನು ಪರಿಚಯಿಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಆಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಈಗ ಮೊದಲ ಎಸಕ್ಕಾಗಿ ಈ ಬಾರಿ ಮನೀಶ್ ಎಸ್ ಅಂತ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ಈಗ ಕವರ್ಸ್ ಮೇಲ್ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾನೆ. ಅಭಿ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ತಳದ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. 58ರ ಒಂದು ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇದೆ. ತೀರಾ ಔಟ್ರೇಜಿಂಗ್ ಚೆಂಡು. ತನ್ಮೂಲಕ ಗಿಳಿಯಾರು ನಾಗಗೂಟದ ಹಿಂಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೊಂದು ವಿಕೆಟ್ಸ್ ಅನ್ನು ಈಗ ಪ್ರಾಮುಖ್ಯತೆ ಹಂತದಲ್ಲಿ ಶ್ರೀರಾಮ್ ಹೆಮ್ಮಾಡಿ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಇನ್ನೋರ್ವ ಯುವ ಕ್ರಿಕೆಟಿಗನ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಎಸೆತಗಾರಿಕೆಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಯತೀಶ ಈಗ ಮತ್ತೆ ದಾಂಡಿಗತ್ತಕ್ಕೆ ಬರ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಶೆಟ್ಟಿ ಅಂಪೈರ್
ಪರವಾಗಿ ಗಿಳಿಯಾರು ನಾಗ ಬಹಳಷ್ಟು ಒಂದು ಉತ್ತಮ ರೀತಿಯ ಆಚರಣೆ ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಆದರ್ಶ ಆಚಾರ್ಯ ಉತ್ತಮ ರೀತಿಯ ಆಟವನ್ನು ದಾಖಲಿಸಿ 20 ಓಟವನ್ನ ಶೆಟ್ಟಿ ಅಂಪೈರ್ನ ಪರವಾಗಿ ದಾಖಲಿಸಿರ್ತಕ್ಕಂಥ ಆಟಗಾರ. ನೆಲವತ್ತ 4ಕ್ಕೆ 3ನೇ ವಿಕೆಟ್ಸ್ ಅನ್ನ ಈಗ ಹೆಮ್ಮಾಡಿ ಕಳ್ಕೊಳ್ತಾ ಇದೆ. ಮನೀಶ್ ಶೆಟ್ಟಿಗೆ ಯಾವ ರೀತಿ ತಂಡವನ್ನು ಮುನ್ನಡೆಸ್ತಾ ಇರತ್ತೆ ಕಾದು ನೋಡಬೇಕಾಗಿದೆ. ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಎಸ್ ಅನ್ನ ಕಂಡಿರ್ತಕ್ಕಂಥ ಬೌಲರ್. ಈ ಬಾರಿ ಅಂತ ಚೆಂಡು ಈಗ ನೆಟ್ಟನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. ಜಯಕ್ಕಾಗಿ ಎರಡೂ ತಂಡಗಳು ಬಹಳಷ್ಟು ಒಂದು ಉತ್ತಮ ರೀತಿಯ ಹೋರಾಟವನ್ನು ತೋರ್ಪಡಿಸ್ತಾ ಇದೆ. ಯಾವ ರೀತಿ ಜಯವನ್ನ ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. ಯಾವ ತಂಡ ಇಲ್ಲಿ ಜಯವನ್ನ ದಾಖಲಿಸಿ ಮುಂದಿನ ಹಂತವನ್ನು ಪಡ್ಕೊಳ್ತಾ ಕಾದು ನೋಡಬೇಕಾಗಿದೆ. 9 ಜಯಕ್ಕಾಗಿ ಕೇವಲ 14 ಓಟಗಳು ಬರಬೇಕಾಗಿದೆ. ಒಂದು ಲೆಕ್ಕಾಚಾರದ ಬೌಂಡರಿ ಒಂದು ಚೆಂಡಿನಲ್ಲಿ ದಾಖಲಿಸಿದ ಪಂದ್ಯಾಟ ಮತ್ತಷ್ಟು ಬಿಗಿ ಹಿಡಿತವನ್ನ ಪಡ್ಕೊಳ್ತದೆ. ಈ ಬಾರಿ ಅಂತ ಚೆಂಡು ಈಗ ಮತ್ತೆ ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಕಿರಣ್ ಹಾಗೆ ಯತೀಶನ ಜೋಡಿ ಯಾವ ರೀತಿ ಆಟವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. ಪಂಚಜನ್ಯ ಟ್ರೋಫಿ ಬಹಳಷ್ಟು ಒಂದು ಯಶಸ್ವಿಯಾಗಿ ಈ ಒಂದು ಅಂಗಣದಲ್ಲಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಕ್ರಿಕ್ಸೆ ಪಂದ್ಯಾಟದ ನೇರ ಪ್ರಸಾರವನ್ನು ಕೂಡ ಬಿತ್ತರಿಸ್ತಾ ಇದೆ. ಟೆನಿಸ್ ಬಾಲ್ನ ಮತ್ತೊಂದು ದಾಖಲೆ ಪಂದ್ಯಾಟ. ತೀರಾ ಶಾರ್ಟ್ ರೈಸಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಎನ್ನುವ ಸೂಚನೆ. ಅತಿರಿಕ್ತದ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಈ ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೀರಾಮ್ ಹೆಮ್ಮಾಡಿಗೆ ಪ್ಲಸ್ ಪಾಯಿಂಟ್ ಓಟಗಳು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. ಈ ಬಾರಿಯ ಸಂತ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿ ಆಟವನ್ನು ದಾಖಲಿಸಿದ್ರು. ತನ್ಮೂಲಕ ಕ್ಷೇತ್ರ ರಕ್ಷಣೆ ಕೂಡ ಕಂಡುಕೊಳ್ತಾ ಇದ್ದಾರೆ. 11 ಓಟಗಳು ಅಂತಿಮ 7 ಚೆಂಡುಗಳ ಮುಂದೆ ಬರಬೇಕಾಗಿದೆ. ಅಂತಿಮ 7 11 ಓಟಗಳು ಬರಲೇಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಇಲ್ಲಿ ಶೆಟ್ಟಿ ಅಂಪೈರ್ಸ್ ಬೌಲರ್ಗಳು ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ತೋರ್ಪಡಿಸಾರಂತ ಕಾದು ನೋಡಬೇಕಾಗಿದೆ. ಜೊತೆಗಾಗಿ ಶ್ರೀರಾಮ್ ಹೆಮ್ಮಾಡಿ ಆಟಗಾರರು ಯಾವ ರೀತಿ ದಾಂಡಿಗತ್ವವನ್ನು ಪಡ್ಕೊಳ್ತಾರಂತ ಕಾದು ನೋಡಬೇಕಾಗಿದೆ. ಕುತೂಹಲ ಕೌತುಕದ ಕ್ರೂಷಿಯಲ್ ಪಂದ್ಯಾಟ ಈಗ ಪಂಚಜನ್ಯ ಟ್ರೋಫಿಯಲ್ಲಿ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಸಂತ ಚೆಂಡು ನೆಟ್ಟನ ಹೊಡೆತ ಅಂತಿಮ ಹಂತದಲ್ಲಿ ಸೀಮಾ ರೇಖೆ ಅಂಚಿನಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 10 ಓಟಗಳು ಬರಲೇಬೇಕಾಗಿದೆ. ಇಲ್ಲಿ ದಿನದ 3ನೇ ಪಂದ್ಯ ಮುಂದುವರಿಕೆಯನ್ನು ಮುಂದಿನ ಪಂದ್ಯ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ 1 ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಫೆನ್ಸ್ ಹೊನ್ನಾಳದವರು ಬ್ಯಾಟ್ಸ್ಮ್ಯಾನ್ ರೆಡಿ ಇರಬೇಕು. ಇಲ್ಲಿ ಅಂತಿಮ ಓವರ್ಗಾಗಿ ಮಂಜನ ಪರಿಚಯನ ಕಾಣಬೇಕಾಗಿದೆ. RS ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಇಲ್ಲಿ
ಮೊದಲ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ ಬೌಂಡ್ರಿ. ಇಲ್ಲಿ ಮಂಜನ ಮೊದಲ ಚೆಂಡಿನಲ್ಲಿ ಭರ್ಜರಿ ಬೌಂಡರಿಯನ್ನ ಯತೀಶ ದಾಖಲಿಸ ಇಲ್ಲಿ ಎಸೆಗಾರರ ಹಸ್ತಶೈಲಿಗೆ ಮತ್ತೆ ಥರ್ಡ್ ಅಂಪೈರ್ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಯಾವ ರೀತಿ ನಿರ್ಣಯಗಳು ಬರ್ತದಂತ ಕಾದು ನೋಡಬೇಕಾಗಿದೆ. ಇಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಜಯಕ್ಕಾಗಿ ಅಂತಿಮ 5 ಆರೋಚಗಳು. ಇಲ್ಲಿ ಮಂಜನ ಚಮತ್ಕಾರದ ಎಸೆಗಳು ಯಾವ ರೀತಿ ಶೆಟ್ಟಿ ಅಂಪೈರ್ಸ್ಗೆ ಲಾಭದಾಯಕವಾಗ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 5 ಆರೋಚಗಳು ಬರಬೇಕಾಗಿದೆ. ಈ ಒಂದು ಹಂತದಲ್ಲಿ ಡಾಟ್ ಬಾಲ್ ಅನ್ನು ಕಾಣುವ ಒಂದು ಪ್ರಯತ್ನದಲ್ಲಿ ಹುದ್ದಾರಿಯನ್ನ ಕೀಳುವ ಪ್ರಯತ್ನವನ್ನ ಕಂಡ್ರೆ ಸ್ವಲ್ಪ ಮಟ್ಟಿಗೆ ಅಸಸ್ಸನ್ನು ಕೂಡ ಪಡ್ಕೊಳ್ತದೆ. ಈ ಬಾರಿ ಅಸಂತ ಚೆಂಡು ಬಹಳಷ್ಟು ಬರುತ್ತೆ. ಹೊಡೆತ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ ಬೌಂಡ್ರಿ. ಇಲ್ಲಿ ಪಂಚಜನ್ಯ ಟ್ರೋಫಿಯ ಮತ್ತೊಂದು ಯಶಸ್ಸಿನ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈಗ ಮತ್ತೆ ಎಸೆಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಈಗ ತಟ್ಟಿಬಿಟ್ಟೋಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಪಂದ್ಯ ಸಮಬಲವನ್ನು ಕೂಡ ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಶೆಟ್ಟಿ ಅಂಪೈರ್ಸ್ ಬೌಲರ್ಸ್ಗಳು ಈಗ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ 1 ಓಟುಗಳು ಬರಬೇಕಾಗಿದೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಪಂಚಜನ್ಯ ಟ್ರೋಫಿ ಈಗ ಮೊದಲ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಶ್ರೀರಾಮ್ ಹೆಮ್ಮಾಡಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಕೈಯಲ್ಲಿದ್ದ ಪಂದ್ಯವನ್ನ ಅಂತಿಮ ಹಂತದಲ್ಲಿ ಶೆಟ್ಟಿ ಅಂಪೈರ್ಸ್ ಕಳ್ಕೊಳ್ತಾ ಇದೆ. ಟೂರ್ನಮೆಂಟ್ಗೆ ಆಗಮಿಸಿರ್ತಕ್ಕಂಥ ಶೆಟ್ಟಿ ಅಂಪೈರ್ಸ್ ಎಲ್ಲ ಆಟಗಾರರು ಕೂಡ ಈ ಒಂದು ಸಂದರ್ಭದಲ್ಲಿ ಪಂಚಜನ್ಯ ಟ್ರೋಫಿಯ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಹೆಮ್ಮಾಡಿಯ ಪರವಾಗಿ ವೈಯಕ್ತಿಕವಾಗಿ 37 ಓಟವನ್ನು ದಾಖಲಿಸಿರ್ತಕ್ಕಂಥ ಜಗ್ಗ ಅಲ್ಲಿ ಮುಖ್ಯ ವೇದಿಕೆ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾವೆ. ಇಲ್ಲಿ
ದಿನದ ಮೂರನೇ ಪಂದ್ಯಾಟ ಫ್ರೆಂಡ್ಸ್ ಹೊನ್ನಾಳ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್